ವೀಕ್ಷಕರೇ ನಮಸ್ಕಾರ. ಇಂದಿನ ರಾಶಿ ಭವಿಷ್ಯ ಅಂದರೆ 2026 5ನೇ ತಿಂಗಳು ಮೇ 4ನೇ ತಾರೀಕಿಂದ ರಾಶಿ ನಕ್ಷತ್ರ ಪಂಚಾಂಗ ಫಲ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ಒಳ್ಳೆಯ ಫಲ ಇದೆ. ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ತರ್ತದೆ, ಅನುಕೂಲ ಇದೆ. ನಗನಗ್ತಾ ಇರಬೇಕು. ಪ್ರತಿಯೊಬ್ಬರು ನೋಡ್ತಾ ನಿಮ್ಮನ್ನು ನಗೆರ್ತಾ ಇರ್ತಾರೆ. ಅಧಿಕಾರಿಗಳಿಂದ ಒಳ್ಳೆಯ ಖುಷಿ ಸಂತೋಷ, ಒಳ್ಳೆಯ ಎಲ್ಲ ಸಾಮರ್ಥ್ಯ ಶಕ್ತಿ ಒಂದು ಮುನ್ನುಗ್ರಿ. ಶಿವನ ಆರಾಧನೆ ಮಾಡಿ, ಶುಭವಾಗಲಿ. ರಿಷಭ ರಾಶಿಯವರು ಬೇರೆ ಕಡೆಗೆ ಪ್ರಯಾಣ ಮಾಡ್ಬೋದು. ಕೆಲಸದಲ್ಲಿ ಖುಷಿ ಸಂತೋಷ ಇರ್ಬೋದು. ನಿಮ್ಮ ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ತರ್ಬೋದು. ಬೇರೆಯವ್ರು ಖುಷಿ ಆಗ್ಬೋದು ನಿಮ್ಮನ್ನು ನೋಡಿ. ಈ ಥರ ಒಂಥರ ಸಂತೋಷ, ನಿಮ್ಮಷ್ಟಕ್ಕೆ ನೀವೇ ಸಂತೋಷ. ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೋದು. ಈ ಥರ ಶುಭವಾಗಲಿ. ಶಿವನ ಆರಾಧನೆ ಮಾಡಿ, ತಮಗೆ ಶುಭವಾಗಲಿ. ಮಿಥುನ ರಾಶಿಯವರಿಗೆ ಹಣಕಾಸು, ಅನಾರೋಗ್ಯ, ಕಿರಿಕಿರಿ, ಒತ್ತಡ ಎಲ್ಲ ಒಂದು ಮಾನಸಿಕ ಒತ್ತಡ ತಂದರೂ ಕೂಡ ತಮಗೆ ಮನಸ್ಸಿಗೆ ಶಾಂತಿ ಕೊಡ್ತದೆ. ಚಿಂತೆ ಮಾಡಬೇಡಿ, ಮುನ್ನುಗ್ರಿ. ದೇವರ ಆರಾಧನೆಯಲ್ಲಿ ಮುನ್ನುಗ್ರಿ, ತಮಗೆ ಶುಭವಾಗಲಿ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶಿಯಾಧಿಪತಿ ನಿಮಗೆ ಒಳ್ಳೆ ಫಲ ಇದೆ. ಬಟ್ ಆ ನಿಟ್ಟಿನಲ್ಲಿ ನೋಡ್ಕೋಬೇಕು. ಪ್ರೇಮಿಗಳಾಗಲಿ, ಅನಾರೋಗ್ಯ ಆಗಲಿ, ಕಿರಿಕಿರಿ ಆಗಲಿ, ಹಣಕಾಸಾಗಲಿ, ಮಾಡುವಂಥ ಕೆಲಸ ಆಗಲಿ, ಪ್ರತಿಯೊಂದರದಲ್ಲೂ ನೀವು ಚಿತ್ತಿ ಹತಾಶ ಒಳಗಾಗಬಾರ್ದು. ಮಾಡುವಂಥ ಕೆಲಸದಲ್ಲಿ ತಮಗೆ ಶುಭವಾಗಲಿ. ವಿಷ್ಣು ದೇವರ ಆರಾಧನೆ ಮಾಡಿ. ಸಿಂಹರಾಶಿಯವ್ರಿಗೆ ಆರಾಮದಾಯಕವಾಗಿರ್ತದೆ. ಕೆಲವರು ಹನುಮನಿಂದ ನೋಡ್ಬೋದು, ಕೆಲವರು ದೃಷ್ಟಿಯಿಂದ ನೋಡ್ಬೋದು. ಚಿಂತೆ ಮಾಡಬೇಡಿ, ಸೂರ್ಯದೇವರ ಆರಾಧನೆ ಮಾಡಿ, ತಮಗೆ ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹಣಕಾಸು ಯಾವುದೋ ಒಂದು ನೆನಪಾಗ್ಬೋದು. ಯಾರೋ ರಿಲೇಷನ್ ಫೋನ್ ಮಾಡ್ಬೋದು. ಏನಾದರೂ ಒಂದು ಇರ್ತದೆ. ಚಿಂತೆ ಮಾಡಬೇಡಿ, ಶುಭವಾಗಲಿ. ತುಳಾರಾಶಿಯವರು ಸದಾ ನಗನಗುತ್ತಾ ಇರಬೇಕು. ಆಚೆಯಿಂದ ಈಚೆಯಿಂದ ಆಚೆ ಮಾಡಬಾರ್ದು. ಸದಾ ಎಲ್ಲರೊಟ್ಟಿಗೆ ಒಂದೇ ಲೆಕ್ಕ ನಗನಗುತ್ತಾ ಇರಬೇಕು, ತಮಗೆ ಶುಭವಾಗಲಿ. ವೃಶ್ಚಿಕ ರಾಶಿಯವರು ತಲೆ ತೂಗಬಾರ್ದು. ಯಾರು ಏನೇ ಹೇಳಿದ್ರೆ ತಲೆ ತೂಗೋದಲ್ಲ. ನೀವು ನಿಮ್ಮ ಹಿರಿಯರ ಮಾತನ್ನು ಕೇಳಬೇಕು, ಒಳ್ಳೆಯದನ್ನೇ ಪಾಲಿಸಬೇಕು. ನಿಮಗೆ ಅದು ಬೇಡ ಇದು ಬೇಡ ಅಂತ ಬಿಟ್ಟು ಹೋಗೋದಲ್ಲ, ಎಲ್ಲ ಪಾಲಿಸ್ಕೋಬೇಕು. ತಂಪುರ್ತಕ್ಕಾದರೂ ಜಾಗ್ರತೆ ಮಾಡಬೇಕು. ಈ ಶುಭವಾಗಲಿ. ಧನುರಾಶಿಯವರಿಗೆ ಬೇರೆಯವ್ರ ಬಗ್ಗೆ ಸ್ವಲ್ಪ ಚಿಂತೆ, ಹತಾಶ. ಇವರ ಮಾತು ಕೇಳಿಲ್ಲ, ನಮ್ಮನ್ನು ಹೀಗೆ ಮಾಡಿದರು ಒಂಥರ ಚಿಂತೆ ಮಾಡಬೇಡಿ. ಗುರುನ ಆರಾಧನೆ ಮಾಡಿ, ತಮಗೆ ಶುಭವಾಗಲಿ. ಮಕರ ರಾಶಿಯವರಿಗೆ ಎಲ್ಲ ಆರೋಗ್ಯ ಅನಾರೋಗ್ಯ ಪ್ರತಿಯೊಂದು ಬಾಧಿಸ್ತದೆ. ಹಣಕಾಸು ಕಿರಿಕಿರಿ ಎಲ್ಲ ಇರ್ತದೆ. ಚಿಂತೆ ಮಾಡಬೇಡಿ, ಶನಿದೇವರ ಆರಾಧನೆ ಮಾಡಿ. ಕುಂಭರಾಶಿಯವರಿಗೆ ಸ್ವಲ್ಪ ಹಣ ಪಡಿಬೋದು. ಎಲ್ಲ ಮಕ್ಕಳ ಖುಷಿ ಸಂತೋಷ, ತಾವು ಮಾಡೋ ಕೆಲಸದಲ್ಲಿ ತಮಗೆ ಖುಷಿ ತರ್ತದೆ. ತಮಗೆ ಪ್ರತಿಯೊಂದು ಅನಾರೋಗ್ಯ ಯಾವುದಾದ್ರೂ ಕಿರಿಕಿರಿ ಇದ್ದರೂ ಕೂಡ, ಮಾನಸಿಕ ಒತ್ತಡ ಇದ್ದರೂ ಕೂಡ ಶಿವನ ಆರಾಧನೆ ಮಾಡಿ, ತಮಗೆ ಶುಭವಾಗಲಿ. ಈ ಮೀನರಾಶಿಯವರು ಪ್ರಯಾಣ ಮಾಡ್ಬೋದು. ಫೋನ್ ಕಾಲ್ ಇರ್ಬೋದು, ಮಾತಾಡೋವಂಥದ್ದು ಇರ್ಬೋದು, ರಿಲೇಷನ್ ಮನೆಗೆ ಹೋಗ್ಬೋದು, ಇನ್ನೂ ಒಂದು ಕೆಲಸ. ತಮಗೆ ಶುಭವಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತಿ, ಆಲ್ ಬಟನ್ ಒಂದು ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿಯಾ ತಪ್ಪ? ನಮಸ್ಕಾರ.